ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನಲಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಆಲ್ರೆಡಿ ಬಂದಿದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಜಾಸ್ತಿ ಎಲ್ಲರೂ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿರಲಿಲ್ಲ. ಕಮ್ಮಿ ನೋಡಿದ್ದು, ತುಂಬ ಒಂದಿಷ್ಟು ಫೋಟೋಸಲ್ಲಿ ಮಾತ್ರ ನೋಡಿದ್ದು ಬಿಟ್ಟರೆ ಎಲ್ಲೂ ಅವ್ರು ಮೀಡಿಯಾ ಮುಂದೆ ಎಲ್ಲ ಅವರು ಬಂದೇ ಇರಲಿಲ್ಲ. ಬಟ್ ಇವಾಗ ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಸ್ವಲ್ಪ ಅವರೇ ಆ್ಯಕ್ಟಿವ್ ಆಗಿದ್ದಾರೆ. ಯಾಕಂದರೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವರಿಗೆ. ಸೊ ಅದನ್ನೆಲ್ಲ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಪುನೀತ್ ರಾಜ್ಕುಮಾರ್ ಅವ್ರು ತೊಗೊಂಡಿದ್ರು ಅದನ್ನೆಲ್ಲನೂ ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ತೊಗೊಂಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅವ್ರ ಬಗ್ಗೆ ಏನು ಮಾತಾಡ್ತಿರೋದು ಏನು ಅಂತ ನೋಡಿದ್ರೆ, ಇವಾಗ ಹೊಸದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಅವರ ಫೋಟೋಸ್ ಹರಿದಾಡ್ತಾ ಇದೆ. ಅವರು ಇವಾಗ ಒಂದು ಹೊಸ ಕಾರ್ ತೊಗೊಂಡಿದ್ದಾರೆ, ಅದು ಒಂದು ಆಡಿ ಕಾರ್. ಸೊ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅಷ್ಟೇ, ಅವ್ರಿಗೂ ಈ ಥರ ಕಾರ್ಸ್ನೆಲ್ಲ ತಗೊಳ್ಳೋ ಒಂದು ಕಲೆಕ್ಷನ್ ಅಥವಾ ಒಂದು ಆ ಥರ ಆಸೆಗಳು ಜಾಸ್ತಿನೇ ಇತ್ತು. ಸೊ ನೋಡಿರ್ಬೋದು ನಾವು ಅವರು ಕಾರ್ ಕಲೆಕ್ಷನ್ಸ್ ಎಲ್ಲ. ಸೊ ಇವಾಗ ಅವ್ರ ಆಸೆ ಥರನೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಡಿ ಕಾರ್ನ ತೊಗೊಂಡಿದ್ದಾರೆ. ಸೊ ಆಡಿ ಕಾರ್ಸ್ ಎಲ್ಲ ಎಷ್ಟು ರೇಟು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇವಾಗ ಆ ಒಂದು ಕಾರ್ನ ಅವ್ರು ತೊಗೊಂಡಿದ್ದಾರೆ. ಈ ಒಂದು ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವಾಗ. ಸೊ ಇದೊಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರದ ಎಲ್ಲ ಇಂಡಸ್ಟ್ರಿ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇದೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಮತ್ತು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.